ಗಜಾಸುರನ ಕೋರಿಕೆಯಿಂದ ಶಿವ ಕೈಲಾಸದಿಂದ ಭೂಲೋಕಕ್ಕೆ ಹೋಗ್ಬಿಟ್ರು. ಪಾಪ ಪಾರ್ವತಿ ದೇವಿ ಕೈಲಾಸದಲ್ಲೇ ಇದ್ಕೊಂಡು ಶಿವನ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಅವರಿಲ್ದೆ ಈ ಕೈಲಾಸನೇ ಒಂಥರ ಇದೆ. ಅವರನ್ನ ಹುಡ್ಕೋ ಶಬ್ದದಿಂದ ಈ ಕೈಲಾಸನೇ ತುಂಬಾ ಬ್ರಹ್ಮಾಂಡವಾಗಿದೆ. ಆದ್ರೆ ಇವತ್ತು ಸ್ವಾಮಿ ಇಲ್ದೆ ಕೈಲಾಸ ಹಾಗೇನೆ ಇಲ್ಲ. ನಮ ಶಿವಾಯ ಅಂತ ಸುಮ್ಮನೆಲ್ಲ ಹೇಳ್ಬಾರ್ದು. ಯಾರು ಬಂದು ಏನ್ ವರ ಕೇಳಿದ್ರು ಸರಿ, ಅವರು ಹಿಂದೆ ಮುಂದೆ ಕೂಡ ಯೋಚನೆ ಮಾಡೋದೇ ಆ ವರವನ್ನ ಕೊಟ್ಬಿಡ್ತಾರೆ. ಇವಾಗ ಗಜಾಶರ ಕೇಳಿರೋ ವರವನ್ನ ಕೂಡ ಅವರಿಗೆ ಕೊಡ್ಬೇಕು ಅಂತ ಅವ್ರ ಹಿಂದೆನೆ ಇವರು ಹೋಗ್ಬಿಟ್ರು. ಇವಾಗ ಅವರಿಲ್ಲ ಅಂದ್ರೆ ನನ್ನಿಂದ ಇಲ್ಲಿರೋದಿಕ್ಕೆ ಆಗಲ್ಲ. ಹಾಗೆ ಪಾರ್ವತಿ ದೇವಿ ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಇಬ್ರು ದ್ವಾರಪಾಲಕರು ಅಲ್ಲಿಗೆ ಬಂದ್ರು. ಅಮ್ಮ, ತುಂಬಾ ಚಿಂತೆಯಲ್ಲಿದ್ದೀರಾ, ಏನಾಯ್ತು ಅಂತ ಹೇಳಿ ಅಮ್ಮ. ನಮ್ಮಿಂದ ಏನಾದ್ರೂ ತಪ್ಪು ನಡೀತಾ? ಏನಾಯ್ತು ಹೇಳಿ ಅಮ್ಮ. ಆಹಾ ಇಲ್ಲ, ನಿಮ್ಮಿಂದ ನಂಗೆ ಯಾವ ಕಷ್ಟ ಕೂಡ ಇಲ್ಲ. ಸ್ವಾಮಿಯವರು ಭೂಲೋಕಕ್ಕೆ ಹೋಗುವಾಗ ನಿಮ್ಮ ಜವಾಬ್ದಾರಿನ ನಮ್ಮ ಹತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ಆದ್ರಿಂದ ನಿಮ್ಗೆ ಏನೇ ಕಷ್ಟ ಬಂದ್ರು ನಾವು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಸ್ವಾಮಿ ಪುನಃ ಬರ್ತಿದ್ದಾರೆ ಅಂತ ಕೇಳಿದೀವಿ. ಆದ್ರಿಂದ ಅವ್ರು ಬರುವ ಸಮಯದಲ್ಲಿ ನೀವು ಹೀಗೆ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಹತ್ರ ಹೇಳಿ ಅಮ್ಮ. ಹಾ, ನನ್ಗೆ ಯಾವ ಕಷ್ಟನೂ ಇಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ನನ್ಗೆ ಏನಾದ್ರೂ ಅವಶ್ಯಕತೆ ಇದ್ರೆ ನಿಮ್ನ ನಾನೇ ಕರಿತೀನಿ. ಹಾಗೆ ಪಾರ್ವತಿ ದೇವಿ ಅವರನ್ನ ಕಳ್ಸಿದ್ರು. ಸ್ವಾಮಿ ಬರ್ತಾರೆ ಅನ್ನೋ ವಿಷಯ ನನ್ಗೆ ತುಂಬಾ ಸಂತೋಷವನ್ನ ಕೊಡ್ತು. ನಾನು ಎಷ್ಟೋ ದಿನ ಅವರು ಇಲ್ಲ ಅಂತ ಅಲಂಕಾರ ಕೂಡ ಮಾಡ್ಕೊಂಡಿಲ್ಲ. ಅವರು ಬರೋದ್ರೊಳಗೆ ನಾನು ಸ್ನಾನ ಮಾಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಇರ್ತೀನಿ. ಹಾಗೆ ಪಾರ್ವತಿ ದೇವಿ ಸ್ನಾನ ಮಾಡೋದಕ್ಕೋಸ್ಕರ ಅರಿಶಿಣ ತೆಗೆದ್ರು. ಅರಿಶಿಣ ತುಂಬಾ ಮೃದುವಾಗಿದೆ. ಹಾಗೆ ಅನ್ಕೊಂಡು ಮನುಷ್ಯನ ತರ ಇರುವ ಒಂದು ಆಕಾರವನ್ನ ಅರಿಶಿಣದಲ್ಲೇ ಅವ್ರು ಮಾಡಿದ್ರು. ಆಹಾ, ಈ ಅರಿಶಿಣದಲ್ಲಿ ಮಾಡಿರುವ ಗೊಂಬೆ ತುಂಬಾ ಚೆನ್ನಾಗಿದೆ. ಈ ಗೊಂಬೆಯಲ್ಲಿ ಏನೋ ಒಂದು ಕಡಿಮೆ ಇದೆ. ಹಾ, ಏನ್ ಕಡಿಮೆ ಆಗಿರ್ಬೋದು? ಹಾ, ಇದರಲ್ಲಿ ಜೀವ ಮಾತ್ರ ಕಡಿಮೆ ಇದೆ. ಹಾಗೆ ಆ ಅರಿಶಿಣದಲ್ಲಿ ಮಾಡಿದ ಗೊಂಬೆಗೆ ಪಾರ್ವತಿ ದೇವಿ ಪ್ರಾಣವನ್ನ ಕೊಟ್ರು. ಆ ಹುಡುಗನಿಗೆ ವಿನಾಯಕ ಅಂತ ಹೆಸರಿಟ್ರು. ಅಮ್ಮ ಅಮ್ಮ. ಆಹಾ, ಈ ರೀತಿ ಕರೆಯೋದು ಎಷ್ಟು ಚೆನ್ನಾಗಿದೆ. ಸಕಲ ಜೀವರಾಶಿಗಳಿಗೆ ನಾನೇ ತಾಯಾಗಿದ್ರು ಕೂಡ ಇಷ್ಟೊಂದು ಅದ್ಭುತವಾಗಿ ಯಾರು ಕರ್ದಿಲ್ಲ. ಇನ್ನು ಮುಂದೆ ನೀನು ನನ್ನ ಮಗ, ನೀನು ಅಮ್ಮ ಅಂತ ಕರೆದಿದ್ದಕ್ಕೆ ನನ್ನೊಳಗಿರುವ ಮಾತು ದೊಡ್ಡದಾಯ್ತು. ಅದು ನನ್ನ ಅದೃಷ್ಟ ಮಾತಾ? ಹೇಳಿ, ನಾನು ಏನ್ ಮಾಡ್ಬೇಕು ಹೇಳಿ. ಹಾಗೆ ತಾಯಿ ಕಷ್ಟವನ್ನ ತೀರಿಸ್ತೀಯಾ? ಮತ್ತೆ ತಾಯಿಯ ಒಳ್ಳೇದು ಕೆಟ್ಟದು ಎಲ್ಲ ನೋಡ್ಕೊಳ್ತಾನೆ ಮಗನ ಜವಾಬ್ದಾರಿ. ಹಾ, ಈಗ ನಾನು ಸ್ನಾನ ಮಾಡೋಕೆ ಹೋಗ್ತಾ ಇದ್ದೀನಿ. ಯಾರು ಬಂದ್ರು ಸರಿ, ಅವರನ್ನ ಒಳಗೆ ಮಾತ್ರ ಬರೋಕ್ ಬಿಡ್ಬೇಡ. ಅವರು ಯಾರಾದ್ರೂ ಸರಿ, ಅವರನ್ನ ಬಾಗ್ಲತ್ರ ನಿಲ್ಸು. ಸರಿ ಅಮ್ಮ. ಇವಾಗ ನಿಂಗೆ ಎಲ್ಲ ಶಕ್ತಿಯನ್ನ ಕೊಡ್ತಾ ಇದ್ದೀನಿ. ಈ ಶಕ್ತಿಯಿಂದ ನೀನು ಎಷ್ಟು ದೊಡ್ಡ ಬಲಶಾಲಿಗಳನ್ನ ಕೂಡ ಎದುರಿಸಬಹುದು. ಹಾಗೆ ಪಾರ್ವತಿ ದೇವಿ ವಿನಾಯಕನಿಗೆ ಎಲ್ಲ ಶಕ್ತಿಗಳನ್ನ ಕೊಟ್ರು. ಹಾಗೆ ಎಲ್ಲ ಶಕ್ತಿಗಳನ್ನ ತಗೊಂಡು ಶಕ್ತಿಶಾಲಿಯಾದ್ರು ವಿನಾಯಕರು. ಹಾಗೆ ಎಲ್ಲ ಶಕ್ತಿಯನ್ನು ಕೊಟ್ಟು ಪಾರ್ವತಿ ದೇವಿ ಸ್ನಾನ ಮಾಡಕ್ ಹೋದ್ರು. ಅಮ್ಮ, ಸ್ನಾನ ಮಾಡುವಾಗ ಯಾವುದೇ ಅಡ್ಡಿನೂ ಬರಲೇಬಾರ್ದು. ನಾನು ಇಲ್ಲೇ ನಿಂತು ಕಾವಲು ಕಾಯ್ತಾ ಇರ್ತೀನಿ. ಹಾಗೆ ವಿನಾಯಕ ದೇವಿ ಹೇಳಿದ ಮಾತನ್ನು ಕೇಳ್ಕೊಂಡು ಅಲ್ಲೇ ಕಾವಲು ಕಾಯ್ತಾ ಇದ್ದ. ಆವಾಗ ಶಿವಯ್ಯ ಅಲ್ಲಿಗೆ ಬಂದ್ರು. ಯಾವಾಗ್ಲೂ ತರ ಅವರು ಒಳಗಡೆ ಹೋಗಕ್ಕೆ ನೋಡಿದ್ರು. ನಿಂತ್ಕೋ, ಯಾರ್ ನೀನು? ನನ್ನ ಅನುಮತಿ ತಗೊಳ್ಳದೆ ಹೀಗೆ ಒಳಗಡೆ ಹೋಗೋದಕ್ಕೆ ನಿನಗೆ ಎಷ್ಟು ಧೈರ್ಯ? ನನ್ನ ಕೈಲಾಸಕ್ಕೆ ಹೋಗೋದಕ್ಕೆ ನನಗೆ ಅನುಮತಿ ಬೇಕಾ? ನಾನು ಶಿವ. ನೀವು ಯಾರಾಗಿದ್ರೆ ನನಗೇನು? ನನ್ನ ಮಾತೆ ಪಾರ್ವತಿ ದೇವಿ ಯಾರನ್ನು ಅವರ ಅನುಮತಿ ಇಲ್ಲದೆ ಒಳಗಡೆ ಕಳಿಸಬಾರ್ದು ಅಂತ ಹೇಳಿದ್ದಾರೆ. ಆದ್ರಿಂದ ಅವರು ಅನುಮತಿ ಕೊಡದೆ ನಾನು ಯಾರನ್ನು ಒಳಗಡೆ ಕಳಿಸಲ್ಲ. ತಾಯಿನ? ಯಾರ್ ನಿನ್ನ ತಾಯಿ? ನಮ್ಮ ಅಮ್ಮನ ಹೆಸರು ಪಾರ್ವತಿ ದೇವಿ, ಪರ್ವತರಾಜನ ಪುತ್ರಿ. ನಮ್ಮಿಬ್ಬರಿಗೆ ಯಾವುದೇ ಮಕ್ಕಳೂ ಇಲ್ಲ. ನಿನ್ನನ್ನು ನೋಡಿದ್ರೆ ಯಾವುದೋ ಮಾಯಾಶಕ್ತಿ ತರ ಇದೆ. ಈ ಮಾಯಾಶಕ್ತಿನ ಇವಾಗ್ಲೇ ನಾಶ ಮಾಡ್ಬೇಕು. ಇಲ್ಲಿಂದ ನೀವು ಹೋಗ್ಲಿಲ್ಲ ಅಂದ್ರೆ ನನ್ನ ಕೈಯಿಂದಾನೇ ನೀವು ನಾಶ ಆಗ್ತೀರಾ. ನನ್ನ ಹತ್ರ ಹೀಗ್ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಹಾಗಂತ ಹೇಳಿ ಶಿವ ಅವರ ತ್ರಿಶೂಲದಿಂದ ವಿನಾಯಕನ ಕುತ್ತಿಗೆಯನ್ನ ಕಡಿದ್ರು. ಅಮ್ಮ. ಹಾ, ನನ್ ಮಗ ನನ್ನ ಕರೀತಾ ಇದ್ದಾನೆ. ಅವನಿಗೆ ಏನೋ ಕಷ್ಟ ಬಂದಿರ್ಬೋದು. ಹಾಗಂತ ವಿನಾಯಕನ ಮುಂದ್ಗಡೆ ಬಂದ್ರು. ಅಯ್ಯೋ ಗಣೇಶ, ಏನ್ ಈ ರೀತಿ ವಿಹಾರ ದೃಶ್ಯ? ಈ ರೀತಿ ಮಾಡಿದ್ದು ಯಾರು? ಈ ತರ ಪರಿಸ್ಥಿತಿ ಬರೋ ಹಾಗೆ ಮಾಡಿದ್ದು ಯಾರು? ಪಾರ್ವತಿ,
ಈ ಮಗು ಇವನ್ನ ನಾವು ಸೃಷ್ಟಿ ಮಾಡಿರೋ ನಮ್ಮ ಮಗರಿ. ಅಯ್ಯೋ, ಯಾವುದೋ ಮಾಯಾಶಕ್ತಿ ಅಂತ ಅಂದ್ಕೊಂಡು ನಾನು ಹೀಗೆ ಮಾಡಿದೆ. ತಪ್ಪು ಮಾಡಿದ್ರಿ. ಕೋಪದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತಪ್ಪು ಮಾಡ್ಬಿಟ್ರಿ. ಇವಾಗ ನನ್ನ ಮಗನ ವಾಪಸ್ ಕೊಡಿ, ಇಲ್ಲ ಅಂದ್ರೆ ನಂಗೆ ತುಂಬಾ ಕೋಪ ಬಂದು ಈ ಪ್ರಪಂಚವನ್ನೇ ಒಂದ್ ಗತಿ ಮಾಡ್ಬಿಡ್ತೀನಿ. ಬೇಡ, ಹಾಗೆ ಮಾಡಬೇಡ. ನಾನು ನಿನ್ನ ಮಗನಿಗೆ ಪುನಃ ಪ್ರಾಣ ಕೊಡ್ತೀನಿ ದೇವಿ. ಹಾಗಂತ ಶಿವ ದ್ವಾರಪಾಲಕರನ್ನು ಕರೆದ್ರು. ಹೇಳಿ ಸ್ವಾಮಿ, ನೀವು ಇವಾಗಲೇ ಭೂಲೋಕಕ್ಕೆ ಹೋಗಿ ನಿಮ್ಮ ಕಣ್ಣಿಗೆ ಮೊದಲು ಕಾಣಿಸುವ ಜೀವಿ ಮಗುವಿನಂತೆ ಮಲ್ಕೊಂಡಿದ್ರೆ ಅದರ ತಲೆನ ಕಡ್ಕೊಂಡು ಬನ್ನಿ. ನಿಮ್ಮ ಆಜ್ಞೆ ಸ್ವಾಮಿ. ಹಾಗೆ ಶಿವ ಆಜ್ಞೆ ಮಾಡಿದ ಮೇಲೆ ದ್ವಾರಪಾಲಕರು ಭೂಲೋಕಕ್ಕೆ ಬಂದರು. ಆವಾಗ ಒಂದು ಆನೆ ಮಗುವಿನಂತೆ ಮಲ್ಕೊಂಡಿತ್ತು. ಆ ಮಗು ತುಂಬಾನೇ ಮುದ್ದಾಗಿರೋದ್ರಿಂದ ಆ ಆನೆಯ ತಲೆಯನ್ನು ಕಟ್ಕೊಂಡು ತಗೊಂಡು ಬಂದರು ಗಜಮುಖ ಶುಭಂಪ್ರದ. ಹಾಗೆ ಆನೆಯ ಮುಖವನ್ನು ವಿನಾಯಕನಿಗೆ ಇಟ್ರು. ವಿನಾಯಕನಿಗೆ ಪ್ರಾಣನು ಬಂತು. ಅವರು ಎದ್ದು ನಿಂತ್ಕೊಂಡ್ರು. ಗಣೇಶ, ಇವರೇ ನಿನ್ ತಂದೆ ಮಹಾಶಿವ. ನನ್ನನ್ನ ಕ್ಷಮಿಸ್ಬಿಡಿ ತಂದೆ. ನಿಮ್ಮ ಹತ್ರ ನಾನು ಹಾಗೆಲ್ಲ ಮಾತಾಡಿರ್ಬಾರ್ದು. ಇದರಲ್ಲಿ ನಿನ್ನ ತಪ್ಪು ಯಾವುದೇ ಇಲ್ಲ. ಇದೆಲ್ಲ ಹಣೆ ಬರಹ, ವಿಧಿ. ಅದನ್ನ ಬದಲಾಯಿಸಕ್ಕಾಗಲ್ಲ. ಈ ದಿನದಿಂದ ನಿನ್ನನ್ನ ಎಲ್ರು ಗಜಮುಖ ಅನ್ನುವ ಹೆಸರಿನಿಂದ ಕರೀತಾರೆ. ಹಾಗೆ ಶಿವ ವಿನಾಯಕನಿಗೆ ಆನೆ ಮುಖವನ್ನು ಇಟ್ಟು ಅವನಿಗೆ ಪ್ರಾಣ ಕೊಟ್ಟ. ಒಂದ್ ಕಾಲದಲ್ಲಿ ಒಂದು ಊರಲ್ಲಿ ರಾಮಯ್ಯ ಅನ್ನುವ ಒಬ್ಬ ಬಡವ ಇದ್ದ. ಅವನಿಗೆ ಕವಿತಾ ಅನ್ನುವ ಹೆಂಡತಿನು, ಹಾಗೇನೆ ಅವರಿಗೆ ಒಬ್ಳು ಮಗಳು ಇದ್ಲು. ಮಗಳ ಹೆಸರು ರಾಜಿ. ರಾಮಯ್ಯ ಒಬ್ಬ ಚಿಕ್ಕ ಹೋಟೆಲ್ನ ಇಟ್ಕೊಂಡಿದ್ದ. ಅದೇ ಅವನ ಜೀವನಾಧಾರ. ಎಷ್ಟ್ ಕಷ್ಟಪಟ್ರು ತಿಂಗಳು ಮುಗಿಯುವಾಗ ಕೈಯಲ್ಲಿ ₹1 ಕೂಡ ಇಲ್ಲ. ಏನ್ ಮಾಡೋದು? ಹೌದ್ರಿ, ಹಾಗೆ ಸಿಕ್ಕಿದ್ರು ಸಾಲ ತೀರ್ಸಕ್ಕೇನೆ ಆ ಹಣ ಸರಿಯಾಗ್ತಿದೆ. ಹೀಗಿದ್ರೆ ಏನೂ ಸರಿ ಬರಲ್ಲ. ನಮಗಿರೋದು ಒಬ್ಳು ಮಗಳು. ಅವಳಿಗೆ ಮದ್ವೆ ಹೇಗ್ ಮಾಡೋದು? ಹೌದ್ರಿ, ಇಲ್ಲಿವರೆಗೂ ನಾವು ಮಗುಗೋಸ್ಕರ ಒಂದು ಚಿನ್ನದ ಒಡವೆ ಕೂಡ ತೆಗ್ದಿಟ್ಟಿಲ್ಲ. ಹೌದೌದು. ಹೀಗೆ ಮಾತಾಡ್ಕೊಂಡೇ ಕೂತಿದ್ರೆ ಹಣ ಸಿಗಲ್ಲ ರೀ. ನೀವು ಇವಾಗಲೇ ಹೋಟೆಲ್ಗೆ ಹೋಗಿ. ಇವತ್ತಾದ್ರೂ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂತ ಬಿಡ್ಕೋತೀನಿ. ಸರಿ ರೀ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಸರಿ ಸರಿ. ಹಾಗೆ ರಾಮಯ್ಯ ಅಲ್ಲಿಂದ ಅವನ ಹೋಟೆಲ್ಗೆ ಬಂದ. ಕೆಲಸದವ್ರ ಹತ್ರ ಹೋಗಿ ಅಡಿಗೆ ಮಾಡಿ ಅಂತ ಹೇಳ್ದ. ಇವತ್ತಾದ್ರೂ ವ್ಯಾಪಾರ ಚೆನ್ನಾಗಿ ನಡಿಬೇಕು. ಮನೆಗೆ ಹೋಗುವಾಗ ಸ್ವಲ್ಪ ಹಣನಾದ್ರೂ ತಗೊಂಡೋಗ್ಬೇಕು. ಇಲ್ಲ ಅಂದ್ರೆ ಇವತ್ತನ್ನು ತುಂಬಾ ಕಷ್ಟ ಆಗುತ್ತೆ. ಹಾಗೆ ರಾಮಯ್ಯ ದೇವ್ರ ಹತ್ರ ಬೇಡ್ಕೊಂಡ. ಆದ್ರೆ ನಡೆದಿದ್ದೇನು? ಯಾವಾಗ್ಲೂ ತರ ಸಿಕ್ಕಿದ ಹಣ ಕೂಲಿ ಕೆಲಸದವರೆಗೂ ನಾಳೆಗೆ ಬೇಕಾಗಿರೋ ಖರ್ಚಿಗೂ ಸರಿ ಹೋಯ್ತು. ಅವನು ನಿರಾಶೆಯಿಂದ ಮನೆಗ್ ಬಂದ. ಏನಾಯ್ತ್ರಿ, ಇವತ್ತಾದ್ರೂ ವ್ಯಾಪಾರ ಚೆನ್ನಾಗಿ ನಡೀತಾ? ಇಲ್ಲ, ಯಾವಾಗ್ಲೂ ತರ ಹಣ ಎಲ್ಲ ಹೋಟೆಲ್ಗೆನೆ ಸರಿ ಹೋಯ್ತು. ಅಯ್ಯೋ, ಏನ್ರಿ ಇದು ಹೀಗೆ ಹೇಳ್ತಾ ಇದ್ದೀರಾ? ಯಾಕೆ ಈ ಕಷ್ಟ ನಮಗೆ? ದೇವರಿಗೆ ಕಾರಣನೇ ಇಲ್ವಾ? ನಾವು 5 ತಿಂಗಳಾಯ್ತು ಮನೆ ಬಾಡಿಗೆನ ಕೊಟ್ಟು. ಇನ್ನೂ ಹೀಗೇನೆ ಬಿಟ್ರೆ ಹೇಗೆ? ಏನೋ ನನಗೂ ಅರ್ಥ ಆಗ್ತಾ ಇಲ್ಲ. ಸಿಗೋ ಹಣ ಎಲ್ಲದಕ್ಕೂ ಖರ್ಚಾಗ್ತಾ ಇದೆ. ಸರಿ, ಬೇಜಾರು ಮಾಡ್ಕೊಳ್ಬೇಡಿ. ನಾನು ಅನ್ನ ಹಾಕ್ತೀನಿ, ಬನ್ನಿ ಊಟ ಮಾಡಿ. ಸರಿ. ಹಾಗೆ ರಾಮಯ್ಯ ಊಟ ಮಾಡಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹಾಗೇನೆ ಮಲಗ್ದ. ಮರುದಿನ ಅವನ ಮನೆ ಓನರ್ ಬಂದ್ರು. ಏನ್ ರಾಮಯ್ಯ, ನೀನ್ ಮಾಡಿದ ಸ್ವಲ್ಪನಾದ್ರೂ ಚೆನ್ನಾಗಿದ್ಯಾ? ಎಷ್ಟು ತಿಂಗಳಾಯ್ತು ಮನೆ ಬಾಡಿಗೆ ಅಂಗಡಿ ಬಾಡಿಗೆ ಎಲ್ಲ ಕೊಟ್ಟು. ಯಾವಾಗ ಕೊಡ್ತೀಯಾ? ನನಗಂತೂ ಇವತ್ತು ಬಾಡಿಗೆ ಬೇಕೇ ಬೇಕು. ಹಾಗಲ್ಲಣ್ಣ, ನನ್ನ ಹೋಟೆಲಲ್ಲಿ ನನಗೆ ಲಾಭ ಸಿಕ್ಕಿನೇ ಸುಮಾರು ದಿನ ಆಗಿದೆ. ಅದಕ್ಕೆ ನನ್ನಿಂದ ಬಾಡಿಗೆ ಕೊಡಕ್ಕಾಗ್ತಿಲ್ಲ. ಸ್ವಲ್ಪ ಟೈಮ್ ಕೊಡಿ ಅಣ್ಣ. ನಾನು ಲಾಭ ಸಿಕ್ಕಿದಾಗ ನಿಮ್ಮ ಬಾಡಿಗೆ ಹಣನ ಕೊಟ್ಬಿಡ್ತೀನಿ. ನಿನಗೆ ಆಲ್ರೆಡಿ ತುಂಬಾನೇ ಟೈಮ್ ಕೊಟ್ಟಿದ್ದೀನಿ. ಇನ್ನು ಟೈಮ್ ಕೊಡೋಕ್ಕಾಗಲ್ಲ. ಬೇಕಾದ್ರೆ ಮನೆ ಬಿಟ್ಟು ಖಾಲಿ ಮಾಡು. ಅಯ್ಯೋ, ಹಾಗೆ ಹೇಳ್ಬೇಡಿ. ಸ್ವಲ್ಪ ದಯ ತೋರಿಸಿ. ಚಿಕ್ಕ ಹುಡುಗಿ ಇದ್ದಾಳೆ, ಅವಳ ಕರ್ಕೊಂಡು ನಾವು ಎಲ್ಲಿಗೆ ಹೋಗೋದು? ಸ್ವಲ್ಪ ಟೈಮ್ ಕೊಡಿ, ಅವರು ಹಣ ಕೊಡ್ತಾರೆ. ನೀವು ಮರ್ಯಾದೆಯಾಗಿ ಹೋಗಿಲ್ಲ ಅಂದ್ರೆ ಇವಾಗ ನಾನು ನಿಮ್ಮ ಕತ್ತಿಡ್ದು ಹೊರಗಡೆ ತಳ್ಳಬೇಕಾಗಿ ಬರುತ್ತೆ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಯೋಚನೆ ಮಾಡಿ ನೋಡಿ ಅಣ್ಣ. ನಾನು ಹೇಳಿದ್ದೀನಿ. ಇವಾಗ ನೀವು ಹೋಗಿಲ್ಲ ಅಂದ್ರೆ ಆಮೇಲೆ ಏನ್ ನಡೆಯುತ್ತೆ ಅನ್ನೋದನ್ನ ನಾನು ಆವಾಗ್ಲೇ ಹೇಳ್ದೆ ಅಲ್ವಾ? ಹಾಗಂತ ಹೇಳಿದ್ರಿಂದ ಬೇರೆ ದಾರಿ ಇಲ್ಲದೆ ಮಗಳನ್ನ ಕರ್ಕೊಂಡು ಅವರು ಅಲ್ಲಿಂದ ಬೀದಿಗೆ ಬಂದ್ರು. ಯಾವತ್ತಾದ್ರೂ ಒಂದಿನ ಈ ತರ ಏನಾದ್ರೂ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನೀವಿಬ್ರು ಇವಾಗ ಹೀಗೆ ಬೀದಿಯಲ್ಲಿ ನಿಂತಿರೋದಕ್ಕೆ ಕಾರಣ ನಾನೇ. ನನ್ನನ್ನ ಕ್ಷಮಿಸ್ಬಿಡಿ. ನೀವು ಹಾಗೆ ಹೇಳ್ಬೇಡಿ. ಇದ್ರಲ್ಲಿ ನಿಮ್ ತಪ್ಪು ಏನಿದೆ? ಹೌದಪ್ಪ, ಯಾಕೆ ಬೇಜಾರು ಮಾಡ್ಕೊಳ್ತೀಯ? ನಮಗೂ ಒಳ್ಳೆ ದಿನ ಬರುತ್ತೆ. ನಿನಗೆ ಹೇಗಮ್ಮ ಗೊತ್ತು ನಮಗೆ ಒಳ್ಳೆ ದಿನ ಬರುತ್ತೆ ಅಂತ? ನಾನು ಯಾವಾಗ್ಲೂ ಗಣೇಶನಿಗೆ ಪೂಜೆ ಮಾಡ್ತಿದ್ದೀನಲ್ವಾ, ಅವನು ನನಗೆ ಯಾವಾಗ್ಲೂ ಮೋಸ ಮಾಡಲ್ಲ, ನನಗ್ ಸಹಾಯ ಮಾಡ್ತಾನೆ. ಹಾಗೆ ಅವರು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರು.
ಸಂಜೆ ಸಮಯ ಆಗ್ತಾ ಇದ್ದಾಗ ಚಳಿನೂ ಜಾಸ್ತಿ ಆಯ್ತು. ರೀ, ತುಂಬಾನೇ ಚಳಿ ಆಗ್ತಾ ಇದೆ ರೀ. ಹೌದಪ್ಪ, ನನಗೂ ತುಂಬಾನೇ ಚಳಿ ಆಗ್ತಾ ಇದೆ. ಒಂದ್ ನಿಮಿಷ ಇರಿ, ನಾನು ಹೋಗಿ ಸೌದೆ ತಗೊಂಡ್ ಬಂದು ಬೆಂಕಿ ಇಡ್ತೀನಿ. ಹಾಗೆ ಹೇಳಿ ಅವನು ಸೌದೆ ತಗೊಂಡ್ ಬಂದು ಸ್ವಲ್ಪ ಬೆಂಕಿ ಹಾಕ್ತ. ಅಪ್ಪ, ಇನ್ನೂ ಚಳಿ ಹಾಗೇನೇ ಇದೆ. ಅಯ್ಯೋ, ಈ ಸಮಯದಲ್ಲಿ ನಮ್ಮ ಹತ್ರ ಯಾವುದೇ ಬೆಡ್ಶೀಟ್ನೇ ಇಲ್ವಲ್ಲ. ರೀ, ಇವಾಗ ಏನ್ ಮಾಡೋದು? ಅಪ್ಪ, ಚಳಿಯಲ್ಲಿ ಮೈಕೈ ಎಲ್ಲ ತುಂಬಾ ನೋವಾಗ್ತಿದೆಪ್ಪ. ಹಾಗೆ ಅವರು ಚಳಿ ತಡ್ಕೊಳಕ್ಕಾಗದೆ ತುಂಬಾನೇ ಕಷ್ಟಪಡ್ತಾ ಇದ್ರು. ಗಣೇಶ, ದಯವಿಟ್ಟು ನಮ್ ಕಷ್ಟನ ಅರ್ಥ ಮಾಡ್ಕೊಳಪ್ಪ. ಹಾಗಂತ ಅವ್ರು ಎಲ್ರೂ ಕೂಡ ಬೇಡ್ಕೊಂಡ್ರು. ಅವ್ರ ಕಷ್ಟ ನೋಡಿ ಗಣೇಶನಿಂದ ತಡ್ಕೊಳಕ್ಕಾಗದೆ ಅವನು ಬೇರೆ ಒಬ್ಬರ ರೂಪದಲ್ಲಿ ಅವರನ್ನ ನೋಡೋದಕ್ಕೋಸ್ಕರ ಬಂದ. ಏನಪ್ಪ, ಚಳಿ ತುಂಬಾ ಜಾಸ್ತಿ ಇದೆಯಾ? ಹೌದು, ನಮ್ಮಿಂದ ಚಳಿ ತಡ್ಕೊಳಕ್ ಆಗ್ತಾನೆ ಇಲ್ಲ. ನಾನು ಪಕ್ಕದೂರಿಂದ ಬರ್ತಾ ಇದ್ದೀನಿ. ನನ್ನ ಕಣ್ಣಿಗೆ ಯಾರು ಕಾಣಿಸಿದ್ರೋ ಈ ಬೆಡ್ಶೀಟ್ ಅವರಿಗೆ ಕೊಡ್ತಾ ಇದ್ದೀನಿ. ತಗೊಳ್ಳಿ, ಇದನ್ನ 3 ಜನ ಉತ್ಕೊಳ್ಳಿ. ತುಂಬಾ ಧನ್ಯವಾದ. ದೇವ್ರ ತರ ಬಂದಿದ್ದೀರಾ. ನೀವು ನಮಗೆ ಸಹಾಯ ಮಾಡೋದಕ್ಕೋಸ್ಕರ ಯಾವಾಗ್ಲೂ ಮರೆಯಲ್ಲ. ಪರವಾಗಿಲ್ಲ, ಎಲ್ಲ ಒಳ್ಳೇದೇ ನಡೆಯುತ್ತೆ. ಹಾಗೆ ಅವ್ರ 3 ಜನ ಅವ್ರು ಕೊಟ್ಟ ಬೆಡ್ಶೀಟ್ ಹಾಕೊಂಡು ಅಲ್ಲೇ ಮಲಗಿದ್ರು. ಬೆಳಿಗ್ಗೆ ಎದ್ದು ಆ ಬೆಡ್ಶೀಟ್ನ ತೆಗ್ದಾಗ ಅದರಲ್ಲಿ ಸುಮಾರು ಚಿನ್ನದ ನಾಣ್ಯಗಳು ಇದ್ದಿದ್ದನ್ನ ನೋಡಿದ್ರು. ಇದೇನಿದು? ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ. ಇದು ಆ ಗಣೇಶ ಮಾಡಿದ ಸಹಾಯ. ಹೌದ್ರಿ, ರಾತ್ರಿ ಅವ್ರ ವೇಷದಲ್ಲಿ ಬಂದಿದ್ದು ಗಣೇಶನೇ. ಅವನೇ ನಮಗೆ ಸಹಾಯ ಮಾಡಿದ್ದಾನೆ. ಹಾಗೆ ಅವರು ಆ ಚಿನ್ನ ಮಾರಿ ಹಣ ಸಂಪಾದನೆ ಮಾಡಿ ಆ ಹಣದಲ್ಲಿ ಅವ್ರಿಗೋಸ್ಕರ ಒಂದು ದೊಡ್ಡ ಮನೆಯನ್ನ ತಗೊಂಡ್ರು.